ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ರಣಬೇಟೆ ಮುಂದುವರೆದಿದೆ. ಲೀಸ್ಟ್ನಲ್ಲಿರುವಂತಹ 8 ಉಗ್ರರನ್ನ ಹೊಡೆದುರುಳಿಸಿರುವಂತಹ ಸೇನೆ ಸರ್ಚ್ ಆಪರೇಷನ್ ಮಾಡ್ತಾ ಇದೆ. ಈ ನಡುವೆ ಮುಂಬೈನಲ್ಲಿ 2 ಶಂಕಿತ ಐಸಿಸ್ ಉಗ್ರರು ಸಿಕ್ಕಿಬಿದ್ದಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮುಂದುವರೆದ ಉಗ್ರರ ಬೇಟೆ. ಬೇಲದಲ್ಲಿ ಅಡಗಿರುವ 8 ಉಗ್ರರಿಗಾಗಿ ಸೇನೆ ಸರ್ಚಿಂಗ್. ಪಹಲ್ಗಾಮ್ ದಾಳಿ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ರೋಚಕ ಕಾರ್ಯಾಚರಣೆ ನಡೆಸುತ್ತಿದೆ. ಅಮಾಯಕರ ರಕ್ತ ಹೀರುತ್ತಿರುವ ರಕ್ತ ರಾಕ್ಷಸರನ್ನ ವೀರ ಯೋಧರು ಹುಡುಕಿ ಸಂಹಾರ ಮಾಡುತ್ತಿದ್ದಾರೆ. 14 ಭಯೋತ್ಪಾದಕರ ಲಿಸ್ಟ್ ಮಾಡಿರುವ ಇಂಡಿಯನ್ ಆರ್ಮಿ ಸದ್ಯ 6 ಉಗ್ರರ ಕಥೆ ಮುಗಿಸಿದೆ. ಉಳಿದ 8 ಉಗ್ರರ ರಣಭೇಟೆಗಿಳಿದಿದೆ. ಕಣಿವೆ ರಾಜ್ಯದ ಮೂಲೆ ಮೂಲೆಯಲ್ಲೂ ತಲಾಶ್ ನಡೆಸುತ್ತಿದೆ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದ್ದೀನ್ ಭಯೋತ್ಪಾದಕರಿಗಾಗಿ ಹುಡುಕಾಟ ನಡೆಸುತ್ತಿದೆ. ಸಂಹಾರದ ಲಿಸ್ಟ್ನಲ್ಲಿರುವ ಆದಿಲ್ ರೆಹಮಾನ್ ಡೆಂಟು, ಅಹ್ಸಾನ್ ಅಹಮದ್ ಶೇಖ್, ಹಾರಿಸ್ ನಜೀರ್, ಆಸಿಫ್ ಅಹಮದ್ ಖಾಂಡೆ, ನಾಸಿರ್ ಅಹಮದ್ ವಾನಿ, ಜುಬೇರ್ ಅಹಮದ್ ವಾನಿ, ಹಾರೂನ್ ರಶೀದ್ ಗನಾಯ್, ಜಾಕಿರ್ ಅಹಮದ್ ಗನಾಯ್ ಸೇರಿ 8 ಮಂದಿ ಉಗ್ರರಿಗಾಗಿ ಭಾರತೀಯ ಸೇನೆ ಆಪರೇಷನ್ ಕೈಗೊಂಡಿದೆ. ದಕ್ಷಿಣ ಕಾಶ್ಮೀರದಲ್ಲೇ ಇದ್ದಾರೆ ಪಹಲ್ಗಾಮ್ ದಾಳಿಕೋರರು. ಭಯೋತ್ಪಾದಕರ ಮಾಹಿತಿ ನೀಡಿದವರಿಗೆ 20 ಲಕ್ಷ ಬಹುಮಾನ. ಕಣಿವೆ ಜಿಲ್ಲೆಯಲ್ಲಿ ಉಗ್ರರ ಬೇಟೆಗಿಳಿದ ಸೇನೆ ಭಯೋತ್ಪಾದಕರ ಮಾಹಿತಿ ನೀಡಿದವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಿಸಿದೆ. ಪಾಕಿಸ್ತಾನ ಮೂಲದ ಉಗ್ರ ಹಾಶಿಮ್ ಮೂಸಾ, ಅಲಿಭಾಯ್ ಅಲಿಯಾಸ್ ತಲ್ಹಾಬಾಯ್ ಹಾಗೂ ಕಾಶ್ಮೀರ ಮೂಲದ ಲಷ್ಕರ್ ಎ ತೊಯ್ಬಾ ಉಗ್ರ ಆದಿಲ್ ಹುಸೈನ್ ಟೋಕರ್ಗಾಗಿ ಸೇನೆ ಶೋಧ ಮುಂದುವರೆಸಿದೆ. ಈ ನಡುವೆ ಶ್ರೀನಗರ, ಗಂದೇರ್ಬಲ್, ಹಂದ್ವಾರದಲ್ಲಿ ಎಸ್ಐಎ ದಾಳಿ ಮಾಡಿದೆ. ಒಂದು ಕಡೆ ಸೇನೆ ಉಗ್ರರನ್ನ ಎನ್ಕೌಂಟರ್ ಮಾಡ್ತಿದ್ರೆ, ಇತ್ತ ರಾಜ್ಯ ತನಿಖಾ ದಳ ಉಗ್ರರ ಬೆಂಬಲಿಗರ ಬೆನ್ನು ಬಿದ್ದಿದೆ. ಒಂದ್ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡುವೆ ಮತ್ತೊಂದೆಡೆ ಜಮ್ಮು ಗಡಿಯಲ್ಲಿ ನಾಗರಿಕರ ಕಷ್ಟಕ್ಕೆ ನಮ್ಮ ಸೇನೆ ಮಿಡಿದಿದೆ. ಪೂಂಚ್ ಜಿಲ್ಲೆಯ ಮನೆ ಮನೆಗೆ ತೆರಳಿದ ಯೋಧರು ಔಷಧಿ, ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳ ಪೂರೈಕೆ ಮಾಡುತ್ತಿದ್ದಾರೆ. ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಸೇನೆ ಅಭಯ ನೀಡಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದೆ. ಇತ್ತ ಹರಿಯಾಣದಲ್ಲಿ ಪಾಕಿಸ್ತಾನದ ಗೂಢಚಾರಿ ಸಿಕ್ಕಿಬಿದ್ದಿದ್ದಾನೆ. ಕೈತಾಲ್ನಲ್ಲಿ ದೇವೇಂದ್ರ ಸಿಂಗ್ ಎಂಬ ದೇಶದ್ರೋಹಿ ಸಿಕ್ಕಿಬಿದ್ದಿದ್ದು ಸ್ಫೋಟಕ ಮಾಹಿತಿಗಳು ಹೊರಬರ್ತಿವೆ. 2024ರ ನವೆಂಬರ್ನಲ್ಲಿ ಪಾಕ್ಗೆ ಭೇಟಿ ನೀಡಿದ್ದ. ಕರ್ತಾರ್ಪುರ ಕಾರಿಡಾರ್ ಮೂಲಕ ಧಾರ್ಮಿಕ ಪ್ರವಾಸ ಕೈಗೊಂಡಿದ್ದ. ಈ ವೇಳೆ ಹನಿ ಟ್ರಾಪ್ಗೆ ಕೆಡವಿದ್ದ ಪಾಕ್ನ ಐಎಸ್ಐ ಬಳಿಕ ಬೇಹುಗಾರಿಕೆಗೆ ಬಳಸಿಕೊಂಡಿರುವುದು ಗೊತ್ತಾಗಿದೆ. ಇನ್ನು ಭಾರತೀಯ ಸೇನಾ ನೆಲೆಗಳ ಮಾಹಿತಿ ಹಂಚಿಕೊಂಡಿರುವುದು ಕೂಡ ಬಯಲಾಗಿದೆ. ಇತ್ತ ಮುಂಬೈನ ವಿಮಾನ ನಿಲ್ದಾಣದಲ್ಲಿ 2 ಶಂಕಿತ ಉಗ್ರರ ಬಂಧನವಾಗಿದೆ. ಐಸಿಸ್ನ ಸ್ಲೀಪರ್ ಮಾಡ್ಯೂಲ್ಗಳಾಗಿದ್ದ ಅಬ್ದುಲ್ಲಾ ಫಯಾಜ್ ಶೇಖ್ ಹಾಗೂ ತಲ್ಹಾ ಖಾನ್ ಎಂಬುವರನ್ನ ಎನ್ಐಎ ಬಂಧಿಸಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ಅಡಗಿಕೊಂಡಿದ್ದ ಶಂಕಿತರು ಮುಂಬೈಗೆ ಬರ್ತಿದ್ದಂತೆ ಲಾಕ್ ಆಗಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನ ಸಂಘರ್ಷದ ನಡುವೆ ಕ್ಲೋಸ್ ಆಗಿದ್ದ ತಾನೂತ್ ಮಾತಾ ದೇಗುಲ ಮತ್ತೆ ಓಪನ್ ಆಗಿದ್ದು ಬಿಎಸ್ಎಫ್ ಯೋಧರು ಪೂಜೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.